ರ್ಯಾಪಿಡೋ ಆಟೋ ಚಾಲಕರ ಕದನ ರಾಷ್ಟ್ರಪತಿ ಅಂಗಳಕ್ಕೆ. ಆಟೋ ಚಾಲಕರಿಂದ ದಯಾಮರಣದ ಬೇಡಿಕೆ, ರಾಷ್ಟ್ರಪತಿಗೆ ಪತ್ರ ಬರೆದ ಸಿಲಿಕಾನ್ ಸಿಟಿ ಸಾರಥಿಗಳು. ವೈಟ್ ಬೋರ್ಡ್ ಟ್ಯಾಕ್ಸಿ ವಿರುದ್ಧ ಮತ್ತೆ ಭುಗಿಲೆದ್ದ ಆಕ್ರೋಶ. ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿ ನಿಷೇಧಿಸಿ ಅಥವಾ ದಯಾಮರಣಕ್ಕೆ ಅನುಮತಿ ನೀಡಿ ಎಂದು ಪತ್ರ. ರಾಷ್ಟ್ರಪತಿಗಳಿಗೆ ಪತ್ರ ಬರೆದ ಬೆಂಗಳೂರು ಆಟೋ ಸೇನೆ ಚಾಲಕರು. ಆಟೋ ಚಾಲಕರು ರಾಷ್ಟ್ರಪತಿಗಳಿಗೆ ಬರೆದಿರುವ ಪತ್ರದಲ್ಲಿ ಏನಿದೆ? ಸತತ 7 ವರ್ಷಗಳಿಂದ ನ್ಯಾಯಾಲಯದಲ್ಲಿ ಚಾಲಕರು ದ್ವಿಚಕ್ರ ವಾಹನ ಬೈಕ್ ಟ್ಯಾಕ್ಸಿ ವಿರುದ್ಧ ಕೇಸ್ ನಡೆಯುತ್ತಿದೆ. ಆದರೆ ಇಲ್ಲಿಯವರೆಗೆ ಕೋರ್ಟ್ನಲ್ಲಿ ಯಾವುದೇ ತೀರ್ಮಾನವಾಗಿಲ್ಲ. ಚಾಲಕರು ನ್ಯಾಯಾಲಯದ ಮೇಲೆ ನಂಬಿಕೆ ಕಳೆದುಕೊಂಡಿದ್ದೇವೆ. ರಾಜ್ಯ ಸರ್ಕಾರ, ಸಚಿವರು ಮತ್ತು ರಾಜ್ಯ ಸಾರಿಗೆ ಇಲಾಖೆ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ. ನಮ್ಮ ಕುಟುಂಬ ನಿರ್ವಹಣೆ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆರ್ಥಿಕವಾಗಿ ಹೊಡೆತ ಬಿದ್ದಿದೆ. ಆದುದರಿಂದ ತಮ್ಮ ಮಧ್ಯಸ್ಥಿಕೆಯಲ್ಲಿ ಚಾಲಕರಿಗೆ ನ್ಯಾಯ ಕೊಡಿಸಬೇಕು. ಇಲ್ಲದಿದ್ದರೆ ಕರ್ನಾಟಕ ಚಾಲಕರಿಗೆ ದಯಾಮರಣ ಅನುಮತಿ ನೀಡಬೇಕೆಂದು ಪತ್ರ. ಜೊತೆಗೆ ಆನ್ಲೈನ್ ದ್ವಿಚಕ್ರ ಬೈಕ್ ಟ್ಯಾಕ್ಸಿಗಳ ಹಾವಳಿ ಹೆಚ್ಚಾಗಿದೆ. ಟ್ಯಾಕ್ಸಿ ಮತ್ತೆ ಗೂಡ್ಸ್ ವೆಹಿಕಲ್ಗಳ ಬಳಿ 30% ಕಮಿಷನ್ ತೆಗೆದುಕೊಳ್ಳುತ್ತಿದ್ದಾರೆ. ವೈಟ್ ಬೋರ್ಡ್ ಕಾರುಗಳಿಂದ ಪ್ರಯಾಣಿಕರಿಗೆ ಸೇವೆ ನೀಡುತ್ತಿರುವುದು ಕಾನೂನು ಬಾಹಿರವಾಗಿದೆ. ನಮ್ಮ ಬೆಂಗಳೂರು ಆಟೋ ಸೇನೆಯಿಂದ ದಯಾಮರಣ ಪತ್ರ, ಈ ರಾಷ್ಟ್ರಪತಿಗಳಿಗೆ ದಯಾಮರಣ ಪತ್ರ ಬರೆಯೋದಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಏನಕ್ಕಪ್ಪ ಅಂದರೆ, ಈ ಬೈಕ್ ಟ್ಯಾಕ್ಸಿ ಅವಳಿಯಿಂದ ನಮಗೆ ರಾಜ್ಯ ಸರ್ಕಾರದಿಂದ ಆಗ್ಬೋದು ಮತ್ತು ನ್ಯಾಯಾಂಗದಿಂದ ಒಂದು ನ್ಯಾಯಾಲಯದಿಂದ ಆಗ್ಬೋದು ಯಾವುದೇ ರೀತಿ ಹೋರಾಟ ಮಾಡೋದು, ಯಾವುದೇ ರೀತಿ ನ್ಯಾಯ ಸಿಗ್ತಾ ಇಲ್ಲದೆ ಇರೋದ್ರಿಂದ ಈ ದಯಾಮರಣ ಕೋರಿ ಈ ರಾಷ್ಟ್ರಪತಿಗಳು ಇದನ್ನು ಪರಿಶೀಲನೆ ಮಾಡಿ ನಮಗೆ ಇಲ್ಲ ನ್ಯಾಯ ದೊರಕಿಸ್ಕೊಡ್ಬೇಕು, ಇಲ್ಲ ಅಂದರೆ ದಯಾಮರಣಕ್ಕೆ ನಮಗೆ ಒಪ್ಪಿಗೆ ನೀಡಬೇಕು ಅಂತ ಬೆಂಗಳೂರು ಆಟೋ ಸೇನೆಯಲ್ಲಿ ನಮ್ಮ ಅದರಲ್ಲೂ ಬ್ಯಾಡಳ್ಳಿ ಘಟಕ ಎಲ್ಲ ನಮ್ಮ ಚಾಲಕರು ಎಲ್ಲರೂ ಸೇರಿ ಈ ದಯಾಮರಣ ಪತ್ರಕ್ಕೆ ಸಹಿ ಹಾಕಿ ಒಪ್ಪಿಗೆ ಕೋರಿ ಈ ಪತ್ರ ಕೊಡ್ತಾ ಇದ್ದೀವಿ ರಾಷ್ಟ್ರಪತಿಗಳಿಗೆ. ಜೈ ಬೆಂಗಳೂರು ಆಟೋ ಸೇನೆ.